RCB ವರ್ಸಸ್ ದಿಲ್ಲಿ ವಿರುದ್ಧ ನಡೆದಂಥ ಎರಡನೇ ಪಂದ್ಯ. ಈ ಎರಡೂ ಪಂದ್ಯ ಕೂಡ ಗೆದ್ದಿದೆ ಫ್ರೆಂಡ್ RCB ಫ್ರೆಂಡ್. ಟೋಟಲ್ ಆಗಿ ಫಸ್ಟ್ ಮ್ಯಾಚ್ನಲ್ಲಿ ಗುಜರಾತ್ ವಿರುದ್ಧ ಗೆದ್ದರೆ ಸೆಕೆಂಡ್ ಮ್ಯಾಚ್ನಲ್ಲಿ ದಿಲ್ಲಿ ವಿರುದ್ಧ ಭರ್ಜರಿ ಗೆದ್ದಿದೆ ಫ್ರೆಂಡ್. ಟೋಟಲ್ ಆಗಿ 8 ವಿಕೆಟಿಂದ ಗೆದ್ದಿದೆ ಫ್ರೆಂಡ್ ಈ ಒಂದು ಮ್ಯಾಚ್ನ ಫ್ರೆಂಡ್. ಈ ಒಂದು ಮ್ಯಾಚಿಗೆ ಗೆಲ್ಲೋಕೆ ಪ್ರಮುಖ ಕಾರಣ ಯಾರಪ್ಪ ಅಂದರೆ RCB 2 ಪ್ಲೇಯರ್ ಫ್ರೆಂಡ್. ಒಂದು ಬಾಲಿಂಗ್ನಲ್ಲಿ ರೇಣುಕಾ ಅವರು ಮ್ಯಾಜಿಕ್ ಮಾಡಿದರೆ, ಬ್ಯಾಟಿಂಗ್ನಲ್ಲಿ ಶ್ರುತಿ ಮಂದಾನ ಅವರು ಮ್ಯಾಜಿಕ್ ಮಾಡಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ ಶ್ರುತಿ ಮಂದಾನ ಅವರು 47 ಬಾಲಿಗೆ 81 ರನ್ ಗಳಿಸಿ ಇದರಲ್ಲಿ 10 4 ಆದರೆ ಇದರಲ್ಲಿ 3 ಸಿಕ್ಸ್ ಕಳಿಸಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಅನಲೈಸ್ ನಿಮ್ಮ ಮುಂದೆ ಇರ್ತಾ ಇದ್ದೀನಿ ಫ್ರೆಂಡ್. ಟೋಟಲ್ ಆಗಿ ಫಸ್ಟ್ ಬ್ಯಾಟಿಂಗ್ ಮಾಡಿದ ದಿಲ್ಲಿ ತಂಡಕ್ಕೆ ಆರಂಭ ಸಿಗಲಿಲ್ಲ. ಟೋಟಲ್ ಆಗಿ ಈ ಆರಂಭ ಸಿಗಲಿಲ್ಲ, ಮಿಡಲ್ ಆರ್ಡರ್ ಸಿಗಲಿಲ್ಲ, ಲೋ ಆರ್ಡರ್ ಕೂಡ ಅವ್ರಿಗೆ ಚೆನ್ನಾಗಿಂತ ಪಾರ್ಟ್ನರ್ಶಿಪ್ ಬಂದೇ ಇಲ್ಲ ಫ್ರೆಂಡ್. ಟೋಟಲ್ ಆಗಿ ಒಬ್ರು 23, ಒಬ್ರು 15, 10, 5 ಮಾಡ್ಕೊಂತ ಟೋಟಲ್ ಆಗಿ ದಿಲ್ಲಿ ತಂಡ 141ಕ್ಕೆ 10 ವಿಕೆಟ್ ಕಳ್ಕೊಂಡು ಆಲ್ಔಟ್ ಆಗಿದೆ ಫ್ರೆಂಡ್. ಇನ್ನೂ ಕೂಡ 3 ಬಾಲ್ ಕೂಡ ಉಳಿಸಿದ್ರು. ಇದರಲ್ಲಿ ಮೇನ್ RCB ಬೌಲಿಂಗ್ ರೇಣುಕಾ ಅವರು ಪ್ರಮುಖ 3 ವಿಕೆಟ್ ತೊಗೊಂಡಿರ್ತಾರೆ. ರೇಣುಕಾ ಅವರು ಫ್ರೆಂಡ್ 3 ವಿಕೆಟ್ ತೊಗೊಂಡ್ಮೇಲೆ RCBಗೆ 141 ರನ್ ಚೇಂಜ್ ಮಾಡೋಕ್ಕೆ ಈಸಿ ಆಯಿತು. ಈ ಒಂದು ಟಾರ್ಗೆಟ್ ಈಸಿ ಇತ್ತು. ಟೋಟಲ್ ಆಗಿ 200 ಚಿಲ್ಡ್ರನ್ನು ಕೂಡ ಟಾರ್ಗೆಟ್ ಚೇಂಜ್ ಮಾಡಿದರೆ ಇದು ಯಾವ ಲೆಕ್ಕನ ಇದ್ದಿಲ್ಲ RCBಗೆ. ಆರಂಭದಲ್ಲಿ ಚೆನ್ನಾಗಿರುವಂಥ ಪ್ರದರ್ಶನ ಕೂಡ ಸಿಕ್ತು RCBಗೆ ಫ್ರೆಂಡ್. ಚೆನ್ನಾಗಿರುವಂಥ ಪಾರ್ಟ್ನರ್ಶಿಪ್ಪೇ ಸಿಕ್ತು ಶ್ರುತಿ ಮಂದಾನಿಗೆ. ಅವ್ರ ಜೊತೆಗೆ ಬಂದ ಓಪನಿಂಗ್ ಆರ್ಡರ್ ಕೂಡ ಒಂದು 80 ಚಿಲ್ಲರ ಪಾರ್ಟ್ನರ್ಶಿಪ್ ಜೊತೆಗೆ ಬ್ಯಾಟಿಂಗ್ ಮಾಡಿದ್ರು ಫ್ರೆಂಡ್. ಆವಾಗ 1 ವಿಕೆಟ್ ಹೋಯಿತು. ಆವಾಗ ಶ್ರುತಿ ಮಂದಾನ ಕೂಡ ಚಲೋ ಮಾಡಿದ್ರು ಹೊಡಕ್ಕೆ. ಅವರು ಕೂಡ ಚೆನ್ನಾಗಿರುವಂಥ ಪ್ರದರ್ಶನ ಕೊಟ್ಟು 81 ರನ್ ಮಾಡಿ 47 ಬಾಲಿಗೆ 10 4 ಹಾಗೆ 3 ಸಿಕ್ಸ್ ಮಾಡಿ ಅವರು ಕೂಡ ಔಟ್ ಆದ. ಆಮೇಲೆ ಬಂದ ಪೇರಾ ಹಾಗೆ ವಿಚಾರ್ ಘೋಷ್ ಅವರು ಫಿನಿಶಿಂಗ್ ಮಾಡಿಕೊಂಡು ಈ ಒಂದು ಮ್ಯಾಚನ್ನು ಹೋದರು. ಹಾಗೆ ಈ ಒಂದು ಮ್ಯಾಚ್ 8 ವಿಕೆಟ್ ಮೂಲಕ ತಿರೋದು. 7 ವಿಕೆಟ್ ಅಷ್ಟೇ ಕಳ್ಕೊಂಡ್ರು. 146 ರನ್ ಮಾಡಿ 7 ವಿಕೆಟ್ ಅಷ್ಟೇ ಆಗುತ್ತೆ. ಇದ್ರ ಮೂಲಕ 8 ವಿಕೆಟಿಂದ ಭರ್ಜರಿ RCB ಗೆದ್ದಿದೆ ಫ್ರೆಂಡ್. ಈ ಒಂದು ಮ್ಯಾಚು ಟೋಟಲ್ ಆಗಿ ರೇಣುಕಾ ಪ್ರಮುಖ 3 ವಿಕೆಟ್ ತೆಗೆದ ರೇಣುಕಾ ಅವ್ರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ತು ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಸೀಸನ್ನಲ್ಲಿ ಸತತ 2 ಜಯ ಕಂಡಿದ್ದ RCB ಈ ಒಂದು ಚಾಂಪಿಯನ್, ಈ ವರ್ಷದ ಚಾಂಪಿಯನ್ ಆಗೋಕ್ಕೆ ಕನಸು ಕಂಡಿದೆ ಫ್ರೆಂಡ್. ಟೋಟಲ್ ಆಗಿ ನನಗೆ ಅನಿಸುತ್ತೆ ಈ ಒಂದು ವರ್ಷದಲ್ಲಿ ಚಾಂಪಿಯನ್ RCB ಆಗಬಹುದು ಅನಿಸುತ್ತೆ. ಯಾಕಂದರೆ ಅಂಥ ಪ್ರದರ್ಶನ ಕೊಡ್ತಿದೆ RCB ಆಟಗಾರತಿಯರು ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಅನಲೈಸ್ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮಗೆ ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ. ಹಾಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಿ, ನೋಡೋಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ ಅಂತ ಇವರಿಗೆ ಏನು ಮಾಡ್ತಾ ಇದ್ದೀನಿ ಮತ್ತೆ ವಿಡಿಯೋ ಟೇಕ್ ಕೇರ್.